ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಸೋಲಾಗಿದೆ. ಬೈ ಎಲೆಕ್ಷನ್ ನಲ್ಲಿ ಸೋತಿರುವಂತ ಕುಮಾರಸ್ವಾಮಿ ಪುತ್ರ ನಿಖಿಲ್ ಸೋಲಿನ ಬಗ್ಗೆ ಸುಮಲತಾ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಿಖಿಲ್ ಬಗ್ಗೆ ನಾನು ಮಾತನಾಡಲ್ಲ ಅಂತ ಸುಮಲತಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಖಿಲ್ಗೆ ಸೋಲಿನ ಬಗ್ಗೆ ರಿಯಾಕ್ಷನ್ ಕೊಡೋದಕ್ಕೆ ಹಿಂದೇಟನ್ನ ಹಾಕಿದ್ದಾರೆ. ನಿಖಿಲ್ ಬಗ್ಗೆ ಮಾತನಾಡಲ್ಲ ಅಂದಿದ್ದಾರೆ ಮಾಜಿ ಸಂಸದೆ. ನಿಖಿಲ್ ಕುಮಾರಸ್ವಾಮಿ ಇನ್ನೂ ಯುವಕ ಇದ್ದಾರೆ, ನಿಖಿಲ್ಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ ಅಂತ ಸುಮಲತಾ ಒಂದೆರಡು ಮಾತುಗಳನ್ನಾಡಿ ನಾನು ಹೆಚ್ಚಿಗೆ ಮಾತನಾಡಲ್ಲ ಅವ್ರ ಬಗ್ಗೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದಾರೆ. ಗಮನಿಸ್ತಾ ಇದ್ದೀವಿ, ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋತ ನಂತರ ಹಲವಾರು ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ. ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇದು ಮೊದಲ ಸೋಲು ಅಲ್ಲ, ಮೂರನೇ ಸೋಲು. ಸತತವಾಗಿ ಮೂರನೇ ಎಲೆಕ್ಷನ್ ನಲ್ಲಿ ಅವರು ಸೋಲ್ತಾ ಇರೋದು. ಹಾಗಾಗಿ ಸಹಜವಾಗಿ ಅವರಿಗೆ ಬಹಳ ಒಂದು ನೋವಾಗಿರುತ್ತೆ. ಇದೆಲ್ಲದರ ಜೊತೆಗೆ ಮೊದಲ ಬಾರಿಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸೋಲಿಸಿದ್ದು ಮಂಡ್ಯದ ಲೋಕಸಭಾ ಚುನಾವಣೆಯಲ್ಲಿ, ಅದು ಸುಮಲತಾ ಅಂಬರೀಶ್ ಅವರೇ ಸಿಕ್ಕಂತ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಮಾಡಲಾಯಿತು. ಏನ್ ಹೇಳ್ತೀರಿ, ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಸೋತಿದ್ದಾರೆ ಅಂದಾಗ ನಿಖಿಲ್ ಸೋಲಿನ ಬಗ್ಗೆ ನಾನೇನೋ ಮಾತನಾಡಲ್ಲ, ನಿಖಿಲ್ಗೆ ನಾನು ಏನ್ ಹೇಳೋದು ಅನ್ನೋ ನಿಟ್ಟಿನಲ್ಲಿನೇ ರಿಯಾಕ್ಷನ್ ಕೊಡೋದಕ್ಕೆ ಹಿಂದೇಟ್ ಹಾಕಿದ್ದಾರೆ. ಜೊತೆಗೆ ಅವ್ರು ಇನ್ನೂ ಯುವಕ ಇದ್ದಾರೆ, ನಿಖಿಲ್ಗೆ ಮುಂದೆ ಒಳ್ಳೆ ಭವಿಷ್ಯ ಇದೆ ಅಂತ ಅಷ್ಟೇ ಹೇಳಿಕೆಯನ್ನ ಕೊಟ್ಟು ಅಲ್ಲಿಂದ ಹೊರಟು ಹೋಗಿದ್ದಾರೆ. ಪರ್ಟಿಕ್ಯುಲರ್ ಆಗಿ ನಿಖಿಲ್ ಅವರ ಕುಮಾರಸ್ವಾಮಿ ಅವರ ಒಂದು ಸ್ವಾರ್ಥವೇ ನಿಖಿಲ್ ಅವರ ಸೋಲಿಗೆ ಕಾರಣ ಆಯ್ತು. ನೋಡಿ, ನಾನು ಅದರ ಡೀಟೇಲ್ಸ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಅವರಿಗೆ NDAದಲ್ಲಿ ಇದ್ದಾರೆ, BJP ಒಂದು ಮೈತ್ರಿ ಪಕ್ಷದಲ್ಲಿ ಇದ್ದಾರೆ. ಖಂಡಿತ ನಿಖಿಲ್ ಇನ್ನೂ ಯುವಕ ಇದ್ದಾರೆ, ಅವ್ರಿಗೆ ಮುಂದೆ ಭವಿಷ್ಯ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೀನಿ.